ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುಸ್ಸಂಜೆ ಮಾತು ಚಾನಲ್. ನಾನಿವತ್ತು ತುಂಬಾ ಅನ್ಯೋನ್ಯವಾಗಿರ್ತಕ್ಕಂಥ ದಂಪತಿಗಳು ಇದ್ದಕ್ಕಿದ್ದಂತೆ ಹೆಂಡತಿನೇ ತನ್ನ ಗಂಡನನ್ನು ಕೊಲೆ ಮಾಡ್ತಾಳೆ. ಅದು ಯಾಕೆ ಅನ್ನೋದನ್ನು ನಾನಿವತ್ತು ನಮ್ಮ ಸ್ಟೋರಿನಲ್ಲಿ ನಿಮಗೆ ತಿಳಿಸ್ತೀನಿ, ಬನ್ನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ನಮ್ಮ ಈ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗಿರೀಶ್ ಮತ್ತು ದಿವ್ಯಾ ಕಾಲೇಜು ದಿನಗಳಲ್ಲಿ ಇಬ್ಬರು ಪ್ರೀತಿಸ್ತಾರೆ. ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಸಹ ಆಗ್ತಾರೆ. ತುಂಬಾ ಅನನ್ಯವಾಗಿರ್ತಕ್ಕಂಥ ದಂಪತಿಗಳಿವರು. ದಿವ್ಯಾ ಸ್ವಲ್ಪ ತರಲೆ ತುಂಟಾಟದ ಹುಡುಗಿ. ಯಾವಾಗಲೂ ತನ್ನ ಗಂಡನನ್ನು ರೇಗಿಸುತ್ತಾ ಆತನಿಗೆ ಕಾಡುತ್ತಾ ಆಕೆ ಯಾವಾಗಲೂ ಖುಷಿಯಾಗಿ ಮನೇಲಿ ಇರುತ್ತಿದ್ದಳು. ಹೀಗಿರಬೇಕು ಒಂದು ದಿನ ವಿದ್ಯಾ ಒಂದು ಪ್ಲಾಸ್ಟಿಕ್ ಹಾವನ್ನು ತೆಗೆದುಕೊಂಡು ಹೋಗಿ ಆತನ ತಲೆ ಮೇಲೆ ಇಡ್ತಾಳೆ. ಹಾಗೆ ಹಾವು ಕಚ್ಚಿದಂಥ ಒಂದು ಸಿಂಬಲನ್ನು ಒಂದು ರೆಡ್ ಕಲರ್ ಕೆಮಿಕಲಿಂದ ಆತನ ಕೈ ಮೇಲೆ ತೆಗಿತಾಳೆ. ಆ ಚಿತ್ರನ ತೆಗಿತಾಳೆ. ತೆಗೆದಾದ್ಮೇಲೆ ಆತನ ಬಾಯಿ ಹತ್ರ ಎಲ್ಲ ಒಂದು ನೊರೆಯನ್ನು ಸಹ ಇಡ್ತಾಳೆ. ಇಟ್ಟು ತಾನಾಗೆ ಡೋರ್ ಹತ್ರ ಹೋಗಿ ನಿಂತು ಕಿರುಚಾಡ್ತಾಳೆ, ಗಿರೀಶ್ ಹಾವು ಎದ್ದೇಳು ಗಿರೀಶ್, ನಿನ್ನ ಹಾವು ಕಚ್ಚಿಬಿಡ್ತು ಅಂತ ಕಿರುಚಾಡ್ತಾಳೆ. ಆಗ ನಿದ್ರೆಯಲ್ಲಿರ್ತಕ್ಕಂಥ ಗಿರೀಶ್ ಸಡನ್ ಆಗಿ ಎಚ್ಚರಾಗಿ ನೋಡ್ತಾನೆ, ಹಾವೆಲ್ಲಿ ಅಂತ ಗಾಬರಿಯಿಂದ ನೋಡ್ತಾನೆ. ಆತನ ತಲೆ ಮೇಲೆ ಒಂದು ಪ್ಲಾಸ್ಟಿಕ್ ಹಾವು ಇರುತ್ತೆ. ಗಾಬರಿಯಲ್ಲಿ ಆತ ಗಮನಿಸೋದೇ ಇಲ್ಲ ಅದು ಪ್ಲಾಸ್ಟಿಕ್ ಹಾವು ಅಂತ. ಆತ ನನ್ನ ಹಾವು ಕಚ್ಚಿಬಿಡ್ತಾ ಅಂತ ಮೈಯೆಲ್ಲ ನೋಡ್ಕೊತಾನೆ. ಕೈ ಮೇಲೆ ಹಾವು ಕಚ್ಚಿರ್ತಕ್ಕಂಥ ಮಾರ್ಕ್ ಸಹ ಇರ್ತದೆ. ಹಾಗೆ ಬಾಯಿ ಹತ್ರ ನೊರೆ ಬಂದಿದ್ದನ್ನ ನೋಡಿ ಆತ ಏನು ಅಂದ್ಕೊಳ್ತಾನೆ, ಅರೆ ನಂಗೆ ನಿಜವಾಗ್ಲೂ ಹಾವು ಕಚ್ಚಿಬಿಡ್ತು ಅಂತ ಹೇಳಿ. ಹಂಗೆ ಅಂದ್ಕೊಂಡು ಶಾಕಲ್ಲಿ ಅನ್ಕಾನ್ಶಿಯಸ್ ಆಗಿಬಿಡ್ತಾನೆ. ಇತ್ತ ವಿದ್ಯಾ ಹೊರಗಡೆ ಹೋಗ್ತಾಳೆ. ಗಿರೀಶ್ ಗಾಬರಿ ಆಗಿದ್ದನ್ನು ನೋಡಿ ದಿವ್ಯಾಗೆ ತುಂಬಾನೇ ಖುಷಿ ಆಗ್ತದೆ. ಬಿಡು ತಾನಾಗೆ ಎದ್ದೇಳ್ತಾನೆ ಅಂತ ಆಕೆ ಹೊರಗಡೆ ಹೋಗ್ತಾಳೆ. ಅಷ್ಟರಲ್ಲಿ ಆಕೆಯ ಫ್ರೆಂಡ್ಸ್ ಸಹ ಆಕೆ ಮನೆಗೆ ಬರ್ತಾರೆ. ಬಂದಿರ್ತಕ್ಕಂಥ ಫ್ರೆಂಡ್ಸ್ಗೆ ನಾನು ನನ್ನ ಗಂಡನಿಗೆ ಈ ಥರ ತಮಾಷೆ ಮಾಡಿದೆ, ಅವ್ನು ನಿಜವಾಗ್ಲೂ ಹೆದರ್ಬಿಟ್ಟ ಅಂತ ನಗ್ತಾಳೆ. ಆಮೇಲೆ ಅವ್ರಿಗೂ ಸಹ ಹೇಳ್ತಾಳೆ, ಆತ ಎದ್ಮೇಲೆ ಆತ ಸತ್ತಿದ್ದೇನೆ ಅನ್ನೋ ಹಾಗೆ ನಾವೆಲ್ಲ ಆ್ಯಕ್ಟ್ ಮಾಡೋವ, ಆತ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ನೋ ಹಾಗೆ ನಾವು ವರ್ತನೆ ಮಾಡೋಣ ಅವನ ಮುಂದೆ ಅಂತ ಹೇಳ್ತಾಳೆ. ಅವರು ಸಹ ಸರಿ ಅಂತಾರೆ. ಆಮೇಲೆ ಗಿರಿ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದೇಳ್ತಾನೆ. ಎದ್ದು ಬಂದು ನೋಡ್ತಾನೆ, ಇತ್ತ ದಿವ್ಯಾ ನನ್ನ ಗಂಡ ಸತ್ತೋಗ್ಬಿಟ್ಟ, ಹಾವು ಕಚ್ಚಿ ಸತ್ತೋಗ್ಬಿಟ್ಟ ಅಂತ ಜೋರಾಗಿ ಅಳ್ತಿರ್ತಾಳೆ. ಆತ ಬಂದು, ಇಲ್ಲ ವಿದ್ಯಾ ನಾನು ಸತ್ತೋಗಿಲ್ಲ, ನಾನು ಇದೀನಿ, ನನಗೇನೂ ಆಗಿಲ್ಲ, ಇಲ್ಲಿ ನೋಡು ಅಂತ ಅವಳ ಹತ್ರ ಬಂದು ತುಂಬಾ ಹೇಳ್ತಾನೆ. ಇವಳು ಮಾತ್ರ ಆತ ಸತ್ತಿದ್ದಾನೆ ಅಂತ ಅವ್ನಿಗೆ ಅನಿಸ್ಲಿ ಅನ್ನೋ ಕಾರಣದಿಂದ ತನಗೆ ಕಾಣಿಸ್ತಾನೆ ಇಲ್ಲ, ಅವ್ನು ಹೇಳ್ತಾರೆ ಇದು ಯಾವುದು ತನಗೆ ಕೇಳಿಸ್ತಾನೆ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾಳೆ. ಮನೇಲಿ ಇದ್ದಿರ್ತಕ್ಕಂಥ ಆಕೆ ಸ್ನೇಹಿತರು ಸಹ ಅದೇ ರೀತಿ ಬಿಹೇವ್ ಮಾಡ್ತಾರೆ. ಅದು ನೋಡ್ಬಿಟ್ಟಿರ್ತಕ್ಕಂಥ ಅವನಿಗೆ ತುಂಬಾ ಶಾಕ್ ಆಗುತ್ತೆ. ಆಮೇಲೆ ಆಕೆ ಫ್ರೆಂಡ್ಸ್ ಹತ್ರ ಹೋಗ್ತಾನೆ, ಇಲ್ಲ ನಾನು ಸತ್ತಿಲ್ಲ, ನನಗೇನೂ ಆಗಿಲ್ಲ, ಇಲ್ಲಿ ನೋಡಿ ನಾನು ಬದುಕಿದ್ದೀನಿ ಅಂತ ಹೇಳ್ತಾನೆ. ಯಾರೊಬ್ರು ನೀನು ಬದುಕಿದೆಯಾ, ನಾವೆಲ್ಲ ತಮಾಷೆ ಮಾಡಿದ್ವಿ ಅಂತ ಅವನಿಗೆ ಹೇಳೋದೇ ಇಲ್ಲ. ಹೀಗೆ ತನ್ನ ಹೆಂಡತಿ ಅಳೋದನ್ನು ನೋಡಿ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಹೌದಾ, ನಾನು ನಿಜವಾಗ್ಲೂ ಸತ್ತೋಗ್ಬಿಟ್ಟಿದ್ದೀನ, ಹಾಗಾದರೆ ನಾನು ಎದ್ದು ಬಂದಿರೋದು ನನ್ನ ಆತ್ಮನ, ನನ್ನ ದೇಹ ಸತ್ತೋಗಿದೆ, ನಾನು ಆತ್ಮ ಆಗಿ ಬಂದಿದ್ದೀನ ಅಂತ ಆತ ಗಾಬರಿ ಆಗ್ತಾನೆ. ಆದರೆ ಇದನ್ನು ಯಾವುದನ್ನು ಆಕೆ ಗಮನಿಸೋದೇ ಇಲ್ಲ. ಇದೇ ಗಾಬರಿನಲ್ಲಿ ಆತ ಹಾಗಾದರೆ ನಾನು ಯಾರಿಗೂ ಕಾಣಿಸೋದಿಲ್ವಾ, ನಾನು ಏನು ಮಾಡಿದ್ರು ಯಾರಿಗೂ ಏನು ಗೊತ್ತಾಗಲ್ವಾ ಅಂತ ಹಾಗೆ ಯೋಚನೆ ಮಾಡ್ತಾ ಟೆರೆಸ್ ಮೇಲೆ ಹೋಗ್ತಾನೆ. ಟೆರೆಸ್ ಮೇಲೆ ಹೋಗಿ ನನ್ನ ಆತ್ಮ ತಾನೆ ಅಂತ ಆತ ಟೆರೆಸ್ ಮೇಲಿಂದ ಜಂಪ್ ಮಾಡಿಬಿಡ್ತಾನೆ. ಆಮೇಲೆ ವಿದ್ಯಾ ನೀನು ಸತ್ತಿಲ್ಲ ಅಂತ ಹೇಳೋದಕ್ಕಂತ ಟೆರೆಸ್ ಮೇಲೆ ಹೋಗ್ತಾಳೆ. ಅಷ್ಟರಲ್ಲಿ ಆತ ಜಂಪ್ ಮಾಡಿ ತನ್ನ ಪ್ರಾಣನೂ ಸಹ ಬಿಟ್ಬಿಡ್ತಾಳೆ. ದಿವ್ಯಾ ತನ್ನ ಅತಿಯಾದ ತುಂಟಾಟದ ಗುಣದಿಂದಾಗಿ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ತನ್ನ ಗಂಡನನ್ನೇ ಆಕೆ ಕಳ್ಕೊಂಡ್ಳು. ಅದಕ್ಕೆ ನಮ್ಮ ಹಿರಿಯರು ಹೇಳೋದು, ಏನೇ ಮಾಡೋದಾದ್ರೂ ಅದಕ್ಕೊಂದು ಲಿಮಿಟ್ ಇರಬೇಕು, ಅತಿಯಾದ್ರೆ ಅಮೃತ ಸಹ ವಿಷ ಆಗುತ್ತೆ ಅಂತ. ಜೀವನದಲ್ಲಿ ನಗು, ಅಳು, ತುಂಟಾಟ ಎಲ್ಲವೂ ಇರಬೇಕು, ಆದರೆ ಅದೆಲ್ಲದಕ್ಕೂ ಒಂದು ಲಿಮಿಟ್ಸ್ ಅನ್ನೋದಿರಲಿ. ಇಲ್ಲ ಅಂದರೆ ಹೀಗೆ ಇನ್ಯಾರದ್ದು ಮೋಜು ಮಸ್ತಿಗೆ ಇನ್ಯಾರದ್ದು ಪ್ರಾಣನ ಬಲಿ ಕೊಡಬೇಕಾಗಿ ಬರುತ್ತೆ. ನಮ್ಮ ಈ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. Thank you for watching.